ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ. ನವೋದಯ ವಿದ್ಯಾಲಯ ವತಿಯಿಂದ ಏನು ಒಂದು ನಿಮ್ಮ ರಿಸಲ್ಟ್ಗಳು ಅನೌನ್ಸ್ಮೆಂಟ್ ಆಯಿತು. ಜೊತೆಗೆ ನೀವು ನಿಮ್ಮ ಜಿಲ್ಲಾವಾರು ರಾಜ್ಯದ ಜಿಲ್ಲಾವಾರು ಕಟ್ ಆಫ್ ರ್ಯಾಂಕ್ಗಳನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಆದರೆ ಅದರ ಒಂದು ಅಡ್ಮಿಷನ್ ಪ್ರಕ್ರಿಯೆ ಕೂಡ ಅಂದರೆ ಇವಾಗ ಕೌನ್ಸ್ಲಿಂಗ್ ಪ್ರಕ್ರಿಯೆ ಮೊದಲನೇ ಏನು ಒಂದು ರ್ಯಾಂಕ್ ಲಿಸ್ಟ್ಗಳನ್ನು ಬಿಟ್ಟರು. ಜೊತೆಗೆ ಕಟ್ ಆಫ್ ಮಾರ್ಕ್ಸ್ಗಳನ್ನು ಜಿಲ್ಲಾವಾರು ಬಿಡುಗಡೆ ಮಾಡಲಾಯಿತು. ಎಷ್ಟು ಕಟ್ ಆಫ್ ಆಗಿದೆ ಅಂಥೇಳಿ ವಿದ್ಯಾರ್ಥಿಗಳ ಸೀಟ್ ಕನ್ಫರ್ಮೇಷನ್ಸ್ ಅಂದರೆ ಸೆಲೆಕ್ಟ್ ಆಗಿರುವಂಥ ಲಿಸ್ಟ್ಗಳನ್ನು ಕೂಡ ಕೊಡಲಾಯಿತು. ಜೊತೆಗೆ ಏನು ಮಾಡಿದ್ದಾರೆ ಅಂತಂದರೆ ನಿಮ್ಮ ಮಗು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದೆ ಅದನ್ನು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಆಫಿಷಿಯಲಿ ಲಿಂಕನ್ನು ಕೂಡ ಅಪ್ಡೇಟ್ ಮಾಡಿರುವಂಥದ್ದು. ಇದರ ಮಧ್ಯದಲ್ಲಿ ನೀವು ಕೇಳ್ತಾ ಇರೋಂಥ ಪ್ರಶ್ನೆ ಏನಂತಂದರೆ, ನಾವು ನಮ್ಮ ಕಟ್ ಆಫನ್ನು ಎಲ್ಲಿ ನೋಡ್ಕೋಬೇಕು ಅಂತಂದರೆ ಈ ಒಂದು ಆಫಿಷಿಯಲ್ ವೆಬ್ಸೈಟಲ್ಲಿ ನಿಮ್ಗೆ ಕಾಣಿಸ್ತಿದೆಯಾ, ಎರಡನೇದು ಇದು 6th ಸ್ಟ್ಯಾಂಡರ್ಡಿಗೆ ಇಲ್ಲಿ ನಿಮ್ಮ ಮಗುವಿನ ಅಂಕವನ್ನು ನೋಡ್ಕೋಬೇಕಾಗತ್ತೆ. ಇದರಲ್ಲಿ ಏನಾದ್ರು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಮಗುವಿನ ರೋಲ್ ನಂಬರನ್ನು ಹಾಕಬೇಕಾಗುತ್ತೆ. ಓಕೆನಾ. ಅದಾದಮೇಲೆ ನಿಮಗೆ ಇಲ್ಲ ನಮ್ಮದು ಕಟ್ ಆಫ್ ರ್ಯಾಂಕ್ ಎಷ್ಟಿದೆ, ನಮ್ಮ ಜಿಲ್ಲೆದ ರ್ಯಾಂಕ್ ನೋಡ್ಕೋಬೇಕಂದ್ರೆ ಇಲ್ಲಿ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಜಿಲ್ಲೆಯ ರ್ಯಾಂಕ್ಗಳನ್ನು ನೀವು ನೋಡ್ಕೊಳ್ಬೋದು. ಉದಾಹರಣೆ ತೋರಿಸ್ತೇನೆ. ಇದು ಕರ್ನಾಟಕದ ಒಂದು ಪಟ್ಟಿ. ಇದರಲ್ಲಿ ಯಾವ ಜಿಲ್ಲೆಗಳಿಗೆ ಎಷ್ಟು ಕಟ್ ಆಫ್ ಆಗಿದೆ ಮತ್ತು ಯಾವ ಕೆಟಗರಿಯಲ್ಲಿ ಕಟ್ ಆಫ್ ಆಗಿದೆ ಅನ್ನೋ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ನಿಮ್ಗೆ ರೂರಲ್ ಇದೆ, ಬೆಂಗಳೂರು ರೂರಲ್ ಇದೆ. ಇಲ್ಲಿ ಬಾಯ್ ಗರ್ಲ್ ಅಂತ ಇದಾವೆ. ಇದರಲ್ಲಿ ಬಾಯ್ ಗರ್ಲ್ ಅಂತ ಜೆಂಡರ್ ಇದೆ. ಇಲ್ಲಿ ನೋಡ್ತಾ ಇದ್ದೀರಿ ನಿಮಗೆ ಯಾವ ಕೋಟಾದ ಅಡಿಯಲ್ಲಿ ಯಾರಿಗೆ ಸಿಕ್ಕಿದೆ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ನಿಮ್ಮ ಮಗು ಪಡೆದುಕೊಂಡಿರುವಂಥ ಮಾರ್ಕ್ಸ್ಗಳಿದು ಇಲ್ಲಿ ಕೊಟ್ಟಿದ್ದಾರೆ. ಇದು ನೋಡ್ಕೊಳ್ಳಿ, ನಿಮಗೆ ಸಿಗುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಇಲ್ಲಿ ನೋಡ್ಕೊಳ್ಳಿ. ಇದರಲ್ಲಿ ನಿಮ್ಮ ಹೆಸರಿದ್ದರೆ ಇದು ಏನಂತಂದರೆ ಫಸ್ಟಿಗೆ ಸೆಲೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳ ಲಿಸ್ಟ್ ಇದು. ಓಕೆನಾ. ಇದು ಜಿಲ್ಲಾವಾರು ಪ್ರಕಟಣೆ ಕೊಟ್ಟಿದ್ದಾರೆ. ನಿಮ್ಮ ಮಗೊಂದು ನೀವು ಒಬ್ಬರು ಕಾಮೆಂಟ್ ಹಾಕಿದ್ದೀರಿ 80 ಆಗಿದೆ ಆಗುತ್ತಿಲ್ಲ ಅಂತೇಳಿ ಇದರಲ್ಲಿ ನೋಡ್ಕೊಳ್ರಿ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಕಟ್ ಆಫ್ ಆಗಿದೆ ಅಂತ. ನೆಕ್ಸ್ಟ್ ಈಗ ನಾನು ಎರಡನೇ ವಿಷಯಕ್ಕೆ ಬರ್ತೀನಿ. ಏನಂತಂದರೆ ಎರಡನೇ ಲಿಸ್ಟ್ ಯಾವಾಗ ಬಿಡ್ತಾರಂತ ನೋಡಿ. ಎರಡನೇ ಲಿಸ್ಟ್ ಯಾವಾಗ ಬಿಡ್ತಾರಂತ ನೀವು ಕೇಳ್ತಾ ಇರುವಂಥದ್ದು. ಎರಡನೇ ಲಿಸ್ಟ್ ಅನ್ನೋದಿಲ್ಲ, ಅದಕ್ಕೆ ಸೆಕೆಂಡ್ ವೇಟಿಂಗ್ ಲಿಸ್ಟ್ ಅಂತ ಕರಿತೀವಿ. ಅದಕ್ಕೆ ಯಾಕೆ ಸೆಕೆಂಡ್ ವೇಟಿಂಗ್ ಲಿಸ್ಟ್, ಯಾಕೆ ಸೆಕೆಂಡ್ ರೌಂಡ್ ಅನ್ನೋದಿಲ್ಲ, ಸೆಕೆಂಡ್ ಲಿಸ್ಟ್ ಅಂತ ಯಾಕೆ ಅನ್ನೋದಿಲ್ಲ ಅಂತಂದರೆ ಇನ್ ಕೇಸ್ ಆಫ್ ಮಗು ಏನಾದರೂ ಈಗ ಆಯ್ಕೆಯಾಗಿರೋಂಥ ಮಗು ಏನಾದರೂ ಆಬ್ಸೆಂಟ್ ಆಗಿಬಿಟ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮತ್ತು ಅವ್ರು ರಿಪೋರ್ಟ್ ಮಾಡಲಿಕ್ಕೆ ಹೋಗಲಿಲ್ಲ ಅಂತಂದರೆ, ಓಕೆ ಫಾರ್ ಎಕ್ಸಾಂಪಲ್ ಇಲ್ಲಿ 80 ಆಗಿದೆ, ಒಬ್ರದ್ದು ಯಾರ್ದು 86 ಆಗಿದೆ, ನಿಮ್ಮದು 85.5 ಇದೆ, ಇವಾಗ ಸೆಲೆಕ್ಟ್ ಆಗಿಲ್ಲ ನೀವು. ಈ ಮಗು ಏನಾದರೂ ಹೋಗಲಿಲ್ಲ ಅಂದರೆ ನಿಮಗೆ ಸಿಗುತ್ತೆ ಅದು. ನೆಕ್ಸ್ಟ್ ಅದಕ್ಕೆ ನಾವು ಸೆಕೆಂಡ್ ವೇಟಿಂಗ್ ಲಿಸ್ಟ್ ಅಂತ ಕರಿತೀವಿ. ಅದನ್ನು ಪ್ರಾಂಶುಪಾಲರು ನಿಮಗೆ ಕಾಲ್ ಮಾಡಿ ಕರೀತಾರೆ. ಯಾವಾಗ ಸೀಟ್ ಖಾಲಿ ಇದ್ದರೆ ಮಾತ್ರ. ಮತ್ತು ಈ ಫಸ್ಟ್ ಲಿಸ್ಟಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ 100ಕ್ಕೆ 100% ಅಡ್ಮಿಷನ್ ಆಗಿಬಿಟ್ರೆ ಸೆಕೆಂಡ್ ವೇಟಿಂಗ್ ಲಿಸ್ಟ್ ಬರೋದಿಲ್ಲ. ಯಾರು ಆಬ್ಸೆಂಟ್ ಆಗಿರ್ತಾರೆ ಆ ಒಂದು ಜಾಗದಲ್ಲಿ ಅದರ ಕೆಳಗಡೆ ಇರುವಂಥ ರ್ಯಾಂಕ್ನವರಿಗೆ ವೇಟಿಂಗಲ್ಲಿ ಇಟ್ಟಿರ್ತಾರೆ. ಅದಕ್ಕೆ ನಾವು ಸೆಕೆಂಡ್ ವೇಟಿಂಗ್ ಲಿಸ್ಟ್ ಅಂತ ಕರಿತೀವಿ. ಓಕೆ. ಅದು ಎಲ್ಲ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿಬೇಕು. ಈಗ ಸೆಲೆಕ್ಟ್ ಆಗಿರೋ ವಿದ್ಯಾರ್ಥಿಗಳದ್ದು ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಆಗಿ ಉಳಿದ ಮೇಲೆ ಮತ್ತು ಏನು ಮಾಡ್ತಾರೆ, ನಿಮ್ಮಗಳಿಗೆ ಇನ್ನೊಂದು ವೇಟಿಂಗ್ ಲಿಸ್ಟ್ ಅಂತ ಕೊಡ್ತಾರೆ. ಆಲ್ ಓವರ್ ಇಂಡಿಯಾದಿಂದ ಕೊಡ್ತಾರೆ. ಅದರಲ್ಲಿ ನಿಮ್ಮ ಮಗುವಿನ ಬಂದರೆ ಬರ್ಬೋದೇ, ಇಲ್ಲಾಂದ್ರೆ ಇಲ್ಲ, ಗ್ಯಾರಂಟಿ ಇಲ್ಲ. ಯಾಕಂದರೆ ಇಲ್ಲಿ ಕೊಡಲೇಬೇಕಂತ ಗ್ಯಾರಂಟಿ ಇಲ್ಲ. ಯಾಕಂದರೆ 100 ಸೀಟಿಗೆ 100ಕ್ಕೆ 100 ಜನ ಅಡ್ಮಿಷನ್ ಆಗಿಬಿಟ್ರೆ ಸೆಕೆಂಡ್ ವೇಟಿಂಗ್ ಲಿಸ್ಟ್ ಬರೋದಿಲ್ಲ, ಸೀಟ್ ಸೆಕೆಂಡ್ ರೌಂಡು ಕೂಡ ಬರೋದಿಲ್ಲ. ಹೋಪ್ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನು ಡೌಟ್ ಇದ್ದರೆ ನಿಮ್ಮ ಕಾಮೆಂಟ್ಸ್ ಮುಖಾಂತರ ತಿಳಿಸಿ.